ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ರೋಡಲ್ಲಿ ಎಲ್ಲರೂ ಕ್ರಾಬ್ ಸೂಪ್ ಕುಡೀರಿ ಅಂತಾರೆ. ಸೊ ಅದೇ ಜಾಗಕ್ಕೆ ಬಂದಿದ್ದೀನಿ. ಶ್ರೀ ನ್ಯೂ ನಂದಿ ಫಿಶ್ ಲ್ಯಾಂಡ್ ಅಂದ್ಬಿಟ್ಟು ಹೋಟ್ಲ್ ಹೆಸರು. ಇದು ಕ್ರ್ಯಾಬ್ ಗೀ ರೋಸ್ಟು, ಇದು ಕ್ರ್ಯಾಬ್ ಮಸಾಲ. ಸೂಪ್ ಕುಡಿದೆ, ಸೂಪ್ ಸಕ್ಕತ್ತಾಗಿದೆ. ಅದ್ರ ಜೊತೆಗೆ ನಮ್ಮ ಹುಡುಗ ತಿನ್ನಲ್ಲ ಅಂತ ಕ್ರ್ಯಾಬು, ಒಂದು ಪಾಪಡ್ ಮಸಾಲ ಮಾಡಿದ್ದೀನಿ. ಕ್ರ್ಯಾಬ್ ಗೀ ರೋಸ್ಟ್ ಮಾಡಿಸ್ಬಿಡಿ. ಅದೇ ಹೇಗಿದ್ರ? ಚೆನ್ನಾಗಿದೆ, ಸೂಪರ. ಬಟ್ ಇದು ಬಿಡ್ಸೋದೇ ಕಷ್ಟ ಅಲ್ವಾ? ಹೆಂಗೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಈಟ್ ಅಂತಿದ್ದು. ಆಲ್ಮೋಸ್ಟ್ 3 ಕ್ರಾಬ್ ತಿಂದಾಯ್ತು. ಗೀ ರೋಸ್ಟು, ಕ್ರಾಬ್ ಮಸಾಲ ಸಕ್ಕತ್ತಾಗಿದೆ. ಹೇಳ್ತೀನಿ, ಸೂಪ್ ಅದು ಅಲ್ಟಿಮೇಟ್ ಆಗಿತ್ತು. ಚೆನ್ನಾಗಿ ಕುಡ್ದಾಕ್ಬಿಟ್ಟಿದೆ. ನಾನು 100% ಹೀಟ್ ಹತ್ಕೊಂಡ್ಬಿಡ್ತದೆ. ಈಗ ಇನ್ನೊಂದು ಐಟಮ್ ಇಟ್ಟಿದ್ದೀನಿ, ಗುರ್ಬಾಡ್ ಅಂತೆ. ಬರಲಿ, ಕ್ರ್ಯಾಬ್ ಆಯಿತು. ಈಗ ನಾಟಿ ಗುರ್ಬಾಡು, ನಾಟಿ ಕೋಳಿದು ಸಕ್ಕತ್ತಾಗಿದೆ. ಮತ್ತೆ ವಾಂಚ್ಬಿಡೋಣ. ಕ್ರ್ಯಾಬ್ ಸೂಪ್ ಕೊಡಿದ್ವಿ, ಇವಾಗ ನಾಟಿ ಕೋಳಿ ಸೂಪ್ ಅಂತೆ. ಒಟ್ಟಿನಲ್ಲಿ ಇವತ್ತು ಸೂಪ್ ಡೇ ಮಾಡಿಕೊಳ್ತಾ ಇದ್ದೀನಿ. ಬಿಸಿ ಚೆನ್ನಾಗಿದೆನಾ? ಎಲ್ಲ ಕಡೆಯಿಂದ ನೀರು ತಿಳ್ಕೊತೈತೆ. ಸರಿ, ನಾಟಿ ಕೋಳಿ ಸಾರು, ಪ್ಯೂರ್ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ನೀರು ದೋಸೆ. ಇದನ್ನು ತಿಂತಾ ಇದ್ರೆ ಒಂದು ಭಯಂಕರ ಇರುತ್ತೆ. ಫಸ್ಟು ಒಂದು ಡ್ರೈವ್ ಹೊಡೆಯೋಣ, ಇದು ಹೆಂಗಿರುತ್ತೆ ಅಂತ. ಬಟ್ ನಮ್ಗೆ ಯಾವುದಾದ್ರು ರಾಗಿ ಮುದ್ದೆನೇ ಸೂಪರಾಗಿದೆ. ನೀವು ನಂದಿ ಫಿಶ್ ಲ್ಯಾಂಡ್ ಡಾಬಾ, ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ರೋಡಲ್ಲಿರೋದು. ಕ್ರ್ಯಾಬ್ ಸಖತ್ತಾಗಿತ್ತು, ಸೂಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲಿ ಬನ್ನಿ, ಮಸ್ತ್ ಮಜಾ ಮಾಡಿ, ಸೂಪ್ನ ಕುಡಿದು ತಾಕತ್ಗೆ ದವಾ ತಗೊಳ್ಳಿ. ಬಟ್ ಕ್ರ್ಯಾಬ್ ಬಿಟ್ಟರೆ ಬಿರಿಯಾನಿ ಚೆನ್ನಾಗಿದೆ. ನಮಗೆ ನಾಟಿ ಕೋಳಿ ಸಾರು ಅಷ್ಟಕ್ಕಷ್ಟೇ ಇತ್ತು. ಓವರಾಲ್ ಕ್ರ್ಯಾಬ್ ಲವರ್ಸ್ ಇಲ್ಲಿಗೆ ಬರೋದ್ರಲ್ಲಿ ಉತ್ತಮ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು.